टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರ್ನಾಟಕ ಸರ್ಕಾರ ಇವತ್ತು ಜಾತಿ ಗಣತಿಯನ್ನು ಮತ್ತೊಮ್ಮೆ ಮಾಡುವುದಾಗಿ ಪ್ರಕಟಿಸಿದೆ. ಇದು ಒಂದು ಸಮಾಧಾನದ ವಿಚಾರ. ಇದು ಸರ್ಕಾರಕ್ಕಾಗಲಿ ಆಡಳಿತದಲ್ಲಿರ್ತಕ್ಕಂಥ ಪಕ್ಷಕ್ಕಾಗಲಿ ಹಿನ್ನಡೆಯಲ್ಲ. ಅಥವಾ ಈ ವರದಿಯ ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದವರಿಗೆ ಅಥವಾ ಪ್ರತಿರೋಧ ವ್ಯಕ್ತಪಡಿಸಿದವರಿಗೆ ಜಯ ಅಂತೂ ಅಲ್ಲ. ಇದು ದೇಶದ ಕಾನೂನು ಏನಿದೆ, ಕರ್ನಾಟಕ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನು ಏನಿದೆ, ಅದು ಹಿಂದುಳಿದ ವರ್ಗಗಳ ಆಯೋಗದ ಕಾನೂನು 1995. ಇದರ ಕಲಂ 11 ಪ್ರಕಾರ ಏನು ಸರ್ಕಾರ ನಿಗದಿ ಮಾಡಿತ್ತು ಅದರ ಪ್ರಕಾರ ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನು ನಾನು ಸ್ವಾಗತಿಸ್ತೇನೆ. ಎರಡನೇದಾಗಿ, ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಿಲುವು ಏನಿತ್ತು ಅಂದರೆ, ಜಾತಿ ಗಣತಿಯನ್ನು ನಾವು ಯಾವಾಗಲೂ ಸ್ವಾಗತಿಸ್ತೀವಿ, ಆದರೆ ಅದು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದಾಗಿತ್ತು. ಇದರಿಂದ ನಮ್ಮ ನಿಲುವನ್ನು ಸರ್ಕಾರ ಒಪ್ಪಿದೆ ಅಂತ ನಾನು ಭಾವಿಸಿದ್ದೇನೆ. ನಮಗೆ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರು ಮುಂದೆ ಬರಬೇಕು. ಅದಕ್ಕಾಗಿ ಸರ್ಕಾರ ಎಲ್ಲ ಪ್ರಯತ್ನ ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಮಹಾಸಭೆಯ ಸಂಪೂರ್ಣ ಸಹಮತ ಇದೆ. ಆದರೆ ಈ 1975ರಲ್ಲಿ ಆದಂಥ ಹಾವನೂರು ವರದಿ ಇರ್ಬೋದು, ನಂತರ ಬಂದಂಥ ಚಿನ್ನಪ್ಪ ರೆಡ್ಡಿ ಆಯೋಗ ವರದಿ ಇರ್ಬೋದು, ಈಗ ಬಂದಿರತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿ ಇರ್ಬೋದು, ಇವೆಲ್ಲಗಳಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ಏನಂದರೆ, ಲಿಂಗಾಯತವನ್ನು ಒಂದು ಜಾತಿಯನ್ನಾಗಿ ಪರಿಗಣಿಸಿದ್ದು. ಲಿಂಗಾಯತ ಅಂತಕ್ಕಂಥದ್ದು ಸುಮಾರು 100 ವೃತ್ತಿಗಳನ್ನು ಮಾಡ್ತಕ್ಕಂಥ ಎಲ್ಲ ಸಮಾಜದ ಜನರನ್ನು ಒಳಗೊಂಡಿದೆ. ಇದರಲ್ಲಿ ಹಿಂದುಳಿದ ಜಾತಿಗಳವರಿದ್ದಾರೆ, ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಜನಾಂಗದವರಿದ್ದಾರೆ, ಮುಂದುವರೆದವರು ಇದ್ದಾರೆ, ಇಲ್ಲ ಅಂತಕ್ಕಂಥದ್ದಿಲ್ಲ. ಈ ಸಲ ಆಯೋಗದವರು ಸರಿಯಾದ ರೀತಿಯಲ್ಲಿ ಒಂದು ಕಾರ್ಯಸೂಚಿಯನ್ನು ನಿರ್ಧಾರ ಮಾಡಿ ಮತ್ತು ಈ ಜನಗಣತಿಯನ್ನು ಮಾಡ್ತಕ್ಕಂಥ ವಿಷಯದಲ್ಲಿ ಸರಿಯಾದ ರೀತಿಯ ತಕ್ತೆಗಳನ್ನು, ಸರಿಯಾದ ರೀತಿಯ ವಿವರವಾದ ಸೂಚನೆಗಳನ್ನು ನೀಡಿ, ಈ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದ ಜಾತಿಗಳಾದಂಥ, ಹಿಂದುಳಿದ ವೃತ್ತಿ ಜನರಾಗಿರ್ತಕ್ಕಂಥ ಜಾಡ್ರಿರ್ಬೋದು, ಕರಿಜಾಡ್ರು, ಬೆಳಜಾಡ್ರು, ಶಿಂಪಿ, ಶಿವಶಿಂಪಿ, ಗಾಣಿಗರು, ಮತ್ತು ಹೂಗಾರರು, ಮಡಿವಾಳರು, ಕ್ಷೌರಿಕರು, ಮತ್ತು ಬಳೆಗಾರ ಶೆಟ್ಟರು, ಕಂಸಾಳೆ ಅವರು, ಮತ್ತು ಕುಂಬಾರರು, ಕಂಬಾರರು, ಇವರೆಲ್ಲ ಏನಿದ್ದಾರೆ ಈ ಥರದ ವೃತ್ತಿಗಳಿದ್ದವರು, ಮೇದಾರರಿರ್ಬೋದು, ಅಂಬಿಗರಿರ್ಬೋದು, ಬರೀ ಲಿಂಗಾಯತರು ಅನ್ನೋದು ಒಂದು ಕಾರಣಕ್ಕಾಗಿ ಅವರನ್ನು 3Bಗೆ ಸೇರಿಸ್ತಕ್ಕಂಥ ತಪ್ಪನ್ನು ಅವರು ಮಾಡಬಾರ್ದು. ಅವರ ಆಯೋಗ ರಚಿಸ್ತಕ್ಕಂಥ ಮಾನದಂಡಗಳ ಪ್ರಕಾರ ಅವರು ಯಾವ ವರ್ಗದಲ್ಲಿ 1A ಇರ್ಬೋದು, 1B ಇರ್ಬೋದು, 2A ಇರ್ಬೋದು, ಅಥವಾ ಅವುಗಳಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಆಯೋಗ ಮಾಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. 1975ರಿಂದ ಇಲ್ಲಿಯವರೆಗೆ, ಅಂದರೆ 50 ವರ್ಷಗಳ ಅವಧಿಯಲ್ಲಿ, 2 ತಲೆಮಾರುಗಳ ಅವಧಿಯಲ್ಲಿ ಲಿಂಗಾಯತರು ಅಂದರೆ ಮುಂದುವರೆದವರು ಅಂಥೇಳಿ ಭಾವನೆಯನ್ನು ಸೃಷ್ಟಿ ಮಾಡಿ, ಲಿಂಗಾಯತ ಸಮಾಜದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳಿಗೆ ಘನಘೋರ ಅನ್ಯಾಯ ಆಗಿದೆ. ಅದನ್ನು ಸರ್ಕಾರವು ಈಗ ಸರಿಪಡಿಸೋಕ್ಕಾಗಲ್ಲ, ಬೇರೆ ಯಾರೂ ಅದನ್ನು ಸರಿಪಡಿಸೋಕ್ಕಾಗಲ್ಲ. ಆದರೆ ಈ ಸಲ ಆದರೂ ಸಹಿತ ಲಿಂಗಾಯತ ಸಮಾಜದ ಹಿಂದುಳಿದ ವರ್ಗಗಳೇನಿದ್ದಾವೆ ಅವರಿಗೆ, ಅಂದರೆ ನೇಕಾರರಿರ್ಬೋದು, ಜಾಡ್ರಿರ್ಬೋದು, ಕರ್ಜಾಡ್ರು, ಬಿಳಿಜಾಡ್ರು, ಗಾಣಿಗರು, ಶಿವಶಿಂಪಿಗಳು, ಹೂಗಾರರು, ಮಡಿವಾಳರು, ಕ್ಷೌರಿಕರು, ಅಂಬಿಗರು, ಕುಂಬಾರರು, ಕಂಬಾರರು, ಹೆಳವರು, ಕಂಸಾಳೆಯವರು, ಇವೆಲ್ಲ ವರ್ಗಗಳಿಗೆ ಈ ಸಲ ಆಯೋಗ ನ್ಯಾಯ ಕೊಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಏನಿದೆ ಅಂದರೆ, ಈ ಒಂದು ಹಿಂದುಳಿದ ವರ್ಗ ಅಂದರೆ ಯಾರು? ಬರೀ ಜಾತಿ ಅಥವಾ ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದಂಥವರು ಹಿಂದುಳಿದ ವರ್ಗ ಆಗೋದಿಲ್ಲ. ಅವ್ರಿಗೆ ಒಂದು ಇನ್ಕಮ್ ಸೀಲಿಂಗ್ ಇದೆ. ಅವರ ಕುಟುಂಬದವ್ರಿಗೆ 8 ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ವರಮಾನ ಇರ್ಬೋದು. ಆದ್ದರಿಂದ ಹಿಂದುಳಿದ ಜಾತಿಗಳಾಗಿರ್ತಕ್ಕಂಥ ಕುರುಬರು ಇರ್ಬೋದು, ಅಥವಾ ಮಡಿವಾಳರಿರ್ಬೋದು, ಅಥವಾ
ಬೇರೆ ಈಡಿಗರಿರ್ಬೋದು, ಅವರೆಲ್ಲ ಏನಿದಾರಲ್ಲ ಅವರಲ್ಲಿ 8 ಲಕ್ಷ ರೂಪಾಯಿಗಿಂತ ಹೆಚ್ಚು ವರಮಾನ ಇರ್ತಕ್ಕಂಥವ್ರೆಲ್ಲರೂ ಮುಂದುವರೆದವರೇ. ಅವರು ಹಿಂದುಳಿದವರು ಅಂತ ಅವ್ರು ಹೇಳ್ಕೊಬೋದೇ ಹೊರತು ಕಾನೂನು ಪ್ರಕಾರ ನಿಯಮಗಳ ಪ್ರಕಾರ ಅವರು ಮುಂದುವರೆದವರೇ. ಆದ್ದರಿಂದ ಅದೇ ಪ್ರಕಾರ ನಮ್ಮಲ್ಲಿಯೂ ಸಹಿತ ಲಿಂಗಾಯತರಲ್ಲಿ ಯಾವುದೇ ವೃತ್ತಿ ಮಾಡ್ತಾ ಇರ್ಬೋದು. 100 ಲಿಂಗಾಯತ ಜನಾಂಗದಲ್ಲಿ ಮಾಡ್ತಾ ಇರ್ತಕ್ಕಂಥ 100 ವೃತ್ತಿಗಳೇನಿದ್ದಾವೆ ಅವುಗಳನ್ನು ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ವಾರ್ಷಿಕ 8 ಲಕ್ಷ ರೂಪಾಯಿಗಿಂತ ಹೆಚ್ಚು ವರಮಾನ ಹೊಂದಿದರೆ ಅವರು ಮುಂದುವರೆದವರೇ. ಆದ್ದರಿಂದ ಮತ್ತು ಲಿಂಗಾಯತರಲ್ಲಿ ಕುರುಬರಿದ್ದಾರೆ, ಈಡಿಗರಿದ್ದಾರೆ, ಹೆಂಡಮರವರಿದ್ದಾರೆ, ಎಲ್ಲ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಈ ಸಲ ನ್ಯಾಯ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸರ್ಕಾರ ಈಗ ಮತ್ತೆ ಜಾತಿ ಗಣತಿಯನ್ನು ಮಾಡ್ತಾ ಇರ್ತದೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದ್ದದ್ರಿಂದ ನಾವು ಮಹಾಸಭೆಯಿಂದ ಮಾಡ್ತಕ್ಕಂಥ ಗಣತಿಯನ್ನು ನಾವು ಪ್ರಾರಂಭ ಮಾಡಬೇಕೇ ಇಲ್ಲವೇ ಅಂತಕ್ಕಂಥದ್ರ ಬಗ್ಗೆ ನಾವು ಮಹಾಸಭೆಯಲ್ಲಿ ಪರಿಶೀಲನೆ ಮಾಡ್ತೀವಿ. ಮತ್ತು ಒಂದು ವಿಷಯ ಏನು ಅಂತಂದರೆ, ಇದು ಜಾತಿ ಗಣತಿ ಅಲ್ಲ. ಸರ್ಕಾರ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಮಾಡ್ತಕ್ಕಂಥ ಒಂದು ಸರ್ವೇಕ್ಷಣ ಅಥವಾ ಸರ್ವೆ. ಇದರಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತಕ್ಕಂಥ ಸಂಖ್ಯೆ ಇದರಲ್ಲಿ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋ ಅವಶ್ಯಕತೆಯೂ ಇಲ್ಲ. ನಮ್ಮದು ಒಂದೇ ಒಂದು ಉದ್ದೇಶ ಏನಪ್ಪ, ನಮ್ಮದು ಒಂದೇ ಆಶಯ ಏನಂದರೆ, ನಮ್ಮ ಸಮಾಜದಲ್ಲಿ ಅಂದರೆ ಎಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಮತ್ತು ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥವ್ರು ಯಾರು ದಾರುಣವಾದ ಪರಿಸ್ಥಿತಿಯಲ್ಲಿದ್ದಾರೆ, ಯಾರು ಅವರ ವೃತ್ತಿ ಭಾಳ ಹಿಂದುಳಿದಿದೆ, ಯಾರು ಒಂದು ಸಮಾಜದಲ್ಲಿ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ, ಅವರಿಗೆ ಸರಿಯಾದ ನ್ಯಾಯ ಸಿಕ್ಕರೆ ಸಾಕು. ಇದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಒಂದು ಸರ್ವೆ ಏನಿದೆ, ಇದರಲ್ಲಿ ಯಾವ ಜಾತಿಯವರು ಎಷ್ಟು ಅನ್ನೋ ಸಂಖ್ಯೆ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾರತ ಸರ್ಕಾರದವರು ಏನು ಕಾಸ್ಟ್ ಸೆನ್ಸಸ್ ಮಾಡ್ತಾರೆ ಅದರಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಂಖ್ಯೆ ಬಗ್ಗೆ ಯೋಚನೆ ಮಾಡಲಾರ್ದೆ ಇವರು ನಮ್ಮ ಲಿಂಗಾಯತ ಸಮಾಜದ ಎಲ್ಲ ವರ್ಗಗಳನ್ನು ಸೂಕ್ತವಾದಂಥ ಸ್ಥಳಗಳಲ್ಲಿ, ಅಂದರೆ 1A ಇರ್ಬೋದು, 1B ಇರ್ಬೋದು, 2A ಇರ್ಬೋದು, 3Bಯಲ್ಲಿ ಸೇರಿಸಿಕೊಟ್ರೆ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟಂತಾಗುತ್ತೆ. ಈ ಬಗ್ಗೆ ನಾವು ಮುಂದಿನ ಮಹಾಸಭೆ ಮೀಟಿಂಗ್ನಲ್ಲಿ 14ನೇ ತಾರೀಕು ಮೀಟಿಂಗ್ ಇದೆ ನಮ್ಮದು. ಅವತ್ತು ನಮ್ಮ ರಾಜ್ಯದ ಮಹಾಸಭಾ ಘಟಕದ ಮೀಟಿಂಗ್ ಇದೆ. ಅವತ್ತು ನಾವು ವಿಶೇಷವಾಗಿ ವಿವರವಾಗಿ ತೀರ್ಮಾನ ಮಾಡಿ ನಾವು ಚರ್ಚೆ ಮಾಡಿ ನಾವು ನಮ್ಮ ಮುಂದಿನ ಪ್ರತಿಕ್ರಿಯೆಯನ್ನು 14ನೇ ತಾರೀಕು ಅಥವಾ ಅದರ ನಂತರ ವ್ಯಕ್ತಪಡಿಸ್ತೀವಿ. ಮತ್ತೇನಿದೆ ಏನಿದೆ? ಅದು ಸರಿಯಾಗಿ ಆಗ್ಬೇಕಂತ ಹೇಳಿದ್ರಿ, ಹೌದಾ ಇಲ್ಲ? ಮತ್ತೆ ಇನ್ನೊಂದಾಗಿರ್ತದೆ, ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ 1995 ಕಲಂ 11 ಪ್ರಕಾರ ಈಗ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನ್ಯಾಯಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ. ಇದನ್ನು ನಾನು ಮಹಾಸಭೆಯ ಪರವಾಗಿ ಸ್ವಾಗತಿಸ್ತೇನೆ. ಹಿಂದೆ ಆದ ಲೋಪದೋಷಗಳು ಸರಿಪಡಿಸಲು ಸಿದ್ದು ಅವಕಾಶ ಈಗ ಈ 2015ರಲ್ಲಿ ನಡೆಸಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಸೂಕ್ತವಾದಂಥ ಒಂದು ವಿವರವಾದ ಸೂಚನೆಗಳನ್ನು ಗಣತಿದಾರರಿಗೆ ಆಯೋಗ ನೀಡಬೇಕು. ಮತ್ತು ಪ್ರತಿಯೊಂದು ಜಾತಿಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಸೂಚನೆಗಳನ್ನು ಗಣತಿದಾರರಿಗೆ ನೀಡಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ಅವರು ಕವರ್ ಮಾಡಬೇಕು. ಅವರು ಆ ಕವರ್ ಮಾಡಿದ ಬಗ್ಗೆ ಸಾಕ್ಷ್ಯ ಆಧಾರಗಳನ್ನು ಸಹಿತ ಸಂಗ್ರಹಿಸಬೇಕು. ಮತ್ತು ಮುಂದಿನ ಸಲ ಏನಿದೆ ಅವರು ಮಾಡಿದಾಗ ತಾಲೂಕುವಾರು, ಜಿಲ್ಲಾವಾರು ಜನಸಂಖ್ಯೆಗಳ ಪಟ್ಟಿಯನ್ನು ಸಹಿತ ತಯಾರಿಸಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಲಿಂಗಾಯತ ಸಮಾಜದಲ್ಲಿ ಪರಿಶಿಷ್ಟ ಜನಾಂಗದಲ್ಲಿ ಇರ್ತಕ್ಕಂಥ ಕೆಲವು ಮತ್ಸ್ಯಗಾರ ಇತ್ಯಾದಿ ಜಾತಿಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ದಾರೆ. ದಯವಿಟ್ಟು ಅವುಗಳನ್ನು ಪರಿಶಿಷ್ಟ ಜನಾಂಗಕ್ಕೆ ಸೇರಿಸಿಕೊಡ್ಬೇಕು ಅಂತ ನಾನು ಆಯೋಗಕ್ಕೆ, ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ. ಈ ಬಾರಿ ಸಮೀಕ್ಷೆ ಹೇಗಿರಬೇಕು ಅಂತ ನೀವು ಬಯಸುತ್ತೀರಾ ಸರ್? ಹೇಳಿದ್ದೆಲ್ಲ ಈಗ ಸಮುದಾಯ ಬಾಂಧವರಿಗೆ ನೀವು ಏನು ಕೆರೆ ಕೊಡ್ತೀರಾ ಸರ್? ಇವಾಗ
ನಾನು ಹೇಳ್ತಕ್ಕಂಥದ್ದು ಏನಂದರೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ, ಅದರಲ್ಲಿಯೂ ನಮ್ಮ ಸಮಾಜದ ಹಿಂದುಳಿದ ವರ್ಗಗಳಿದ್ದಾವೆ. ಹೇಳವರು ಇರ್ಬೋದು, ಮಡಿವಾಳರು ಇರ್ಬೋದು, ಕ್ಷೌರಿಕರು ಇರ್ಬೋದು, ಅಂಬಿಗರು ಇರ್ಬೋದು, ನೇಕಾರರು ಇರ್ಬೋದು. ನೇಕಾರಲ್ಲಿಯೂ ಮತ್ತು ಹಲವಾರು ಇದ್ದಾವೆ. ಬಣಗಾರರು ಅಂತಿದ್ದಾರೆ, ಕರಿಜಾಡ್ರು ಅಂತಿದ್ದಾರೆ, ಬಿಳಿಜಾಡ್ರು ಅಂತಿದ್ದಾರೆ, ಶಿಂಪಿ ಅಂತಿದ್ದಾರೆ, ಕುಬ್ಸದ ಅಂತಿದ್ದಾರೆ, ಕೋಷ್ಟಿ ಅಂತಿದ್ದಾರೆ. ಇವೆಲ್ಲ ಇದ್ದಾವೆ. ಅವರೆಲ್ಲರೂ ಧೈರ್ಯವಾಗಿ ಲಿಂಗಾಯತ ಕೋಷ್ಠಿ ಅಂತ ಬರೆಸಿ, ಲಿಂಗಾಯತ ಕರಿಜಾಡ್ರು ಅಂತ ಬರೆಸಿ, ಲಿಂಗಾಯತ ಬಿಳಿಜಾಡ್ರು ಅಂತ ಬರೆಸಿ. ಆದ್ದರಿಂದ ನಿಮ್ಮನ್ನು ಬ್ಯಾಕ್ವರ್ಡ್ ಅಂತ ಪರಿಗಣನೆ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದರೆ ಲಿಂಗಾಯತ ಅನ್ನೋದು ಪಂಥವಾಚಕ. ಯಾಕಂದರೆ ಸರ್ಕಾರದವರು ಇನ್ನೂ ಅದಕ್ಕೆ ಮಾನ್ಯತೆಯನ್ನು ನೀಡಿಲ್ಲ ಧರ್ಮ ಅಂತ. ಅದಕ್ಕೆ ಈಗ ನಾವು ಒಂದು ಪಂಥ ಅಂತ ಪರಿಗಣಿಸಿದ್ರು ಸಹಿತ ಇದರಲ್ಲಿ 100ಕ್ಕೂ ಹೆಚ್ಚು ವೃತ್ತಿ ಮಾಡ್ತಕ್ಕಂಥ ಜನ ಇದ್ದಾರೆ. ನಮ್ಮ ಲಿಂಗಾಯತರಲ್ಲಿ ಮುಂದುವರೆದವರಂತೆ ಪರಿಗಣಿಸಿ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಯಾರು ನಮ್ಮಲ್ಲಿ ನಿಜವಾಗಿ ಹಿಂದುಳಿದವರಿದ್ದಾರೋ ಅವರು ಬಸವಣ್ಣವ್ರನ್ನ ಒಪ್ಪಿಕೊಂಡು ಬಸವ ಧರ್ಮವನ್ನು ಒಪ್ಪಿಕೊಂಡಿದ್ದಕ್ಕೆ, ಅವ್ರು ಲಿಂಗಾಯತರಾದದ್ದಕ್ಕೆ ಅವ್ರಿಗೆ ಈಗ 50 ವರ್ಷ ಕೊಟ್ಟದ್ದು ಶಿಕ್ಷೆ ಸಾಕು. ಇನ್ನು ಮುಂದೆ ಅವ್ರ ಶಿಕ್ಷೆ ಕೊಡಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ಈ ಬಾರಿ ಸಮೀಕ್ಷೆ ಮಾನದಂಡ ಹೇಗಿರಬೇಕು ಸರ್? ಈಗ ಇರ್ತಕ್ಕಂಥ ಮಾನದಂಡಗಳು ಸರಿ ಇದ್ದಾವೆ. ಆದರೆ ಅದರಲ್ಲಿ ಸಾಮಾಜಿಕ ಸ್ಥಾನಮಾನಕ್ಕೆ 16 ಅಂಕ ಇದ್ದಾವೆ, ಸ್ಕೂಟರು ಇದು ಇದಾವೆ. ಬೇಕಂದರೆ ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವರು ಮಾನದಂಡಗಳನ್ನು ಆಯೋಗ ವಿವೇಚನೆಯಿಂದ ತೀರ್ಮಾನ ಮಾಡಲಿ. ಅದರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡೋದಾಗಲಿ, ಸಲಹೆ ಸೂಚನೆ ನೀಡೋದಾಗಲಿ ತಪ್ಪಾಗುತ್ತೆ. ಆಯೋಗದ ಸದಸ್ಯರಾಗಲಿ ಅಥವಾ ಅದರ ಅಧ್ಯಕ್ಷರಾಗಲಿ ಸಾಕಷ್ಟು ಪ್ರಬುದ್ಧರಿದ್ದಾರೆ. ಅವರು ಬೇಕಂದರೆ ಮಾನದಂಡಗಳಲ್ಲಿ ಸೂಕ್ತ ಮಾರ್ಪಾಡುಗಳನ್ನು ಮಾಡಿದರೂ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ.